ಶ್ರವಣಬೆಳಗೊಳ ಹೋಬಳಿ ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಹೋಬಳಿ ಕುಂಬೇನಹಳ್ಳಿ ಗ್ರಾಮ. ಕುಂಬೇನಹಳ್ಳಿ ಗ್ರಾಮದಲ್ಲಿ ಬಾಳೆ ಗಿಡ ನಾಟಿ ಮಾಡಿ 3.5 ತಿಂಗಳು ಎಷ್ಟು ತಿಂಗಳು ಆಯ್ತು ಅಂದ್ರೆ ಇದಕ್ಕೆ 3 ತಿಂಗಳು 4 ದಿವಸ 5 ದಿವಸ ಆಗಿದೆ. ಈಗ ಇಷ್ಟು ಎಲೆಗಳು ಬರ್ತಾ ಇದೆ ಅಂದ್ರೆ ತೆಂಗಿಂದು ತೋಟದೊಳಗಡೆ ಮಾಡಿರೋದ್ರಿಂದ ಎಲ್ಲ ಮಾಡಿದ್ದಾರೆ. ಇಲ್ಲಿ ಅವ್ರ ಜೊತೆಲ್ಲ ಇದ್ದೀವಿ ನಾವು. ಈ ಥರ ವಿಡಿಯೋ ಮಾಡಿದ್ರೆ ಏನೋ ವಿಡಿಯೋ ಕಾಲಲ್ಲಿ ಮಾಡಿದ್ದಾರೆ ಅಂತಾರೆ, ಬಟ್ ಎರಡೂ ನಮ್ಮ ಕಡೆ ಬರಂಗೆ ಮಾಡಿದ್ವಿ ವಿಡಿಯೋ ಬರೋಂಗೆ. ಆಮೇಲೆ ನೋಡಿ ಸರ್, ಈಗ ನಿಮ್ಗೆ ಇಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಹೇಳ್ಕೊಡೋವಂಥದ್ದು, ಇಲ್ಲಿ ಕಂಬದಲ್ಲಿ ಪಟ್ಟೆಗಳು ಹೊರಗಡೆ ಬಂದವೆ ನೋಡಿ. 3 ಪಟ್ಟೆ ಹೊರಗಡೆ ಬಂದವೆ. 2 ಈ ಕಡೆಗೆ ಬಂದಿದೆ, 1 ಆ ಕಡೆ ಇದೆ, ಪ್ಲಸ್ ಇಲ್ಲಿ ಓಪನ್ ಆಗಿದೆ. ಇದು ಏನಂತ ಅಂದ್ರೆ ಕಂಬ ದಪ್ಪ ಇದ್ದಾವೆ. ಕಂಬ ದಪ್ಪ ಆಗ್ಲಿಕ್ಕೆ ಅದು ಹೌದು, ಗಮ್ಮು ಶಾರ್ಟೇಜ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ಹಂಗಾಗಿ ಇದು ಏನು ರೋಗ ಏನಲ್ಲ. ಇದನ್ನ ರೋಗ ಅಂತ ಕೆಲವರು ತಿಳ್ಕೊಂಡ್ಬಿಡ್ತಾರೆ, ರೋಗ ಅಂತೂ ಅಲ್ವೇ ಅಲ್ಲ ಸರ್. ಅದು ಗಡ್ಡೆ ದಪ್ಪ ಆಗ್ಲಿಕ್ಕೆ ಅದು ಜಾಗ ಸಾಲಲ್ವಲ್ಲ, ಸ್ಪೇಸ್ ಸಾಲಲ್ಲ ಅಂದಾಗ ಓಪನ್ ಆಗುತ್ತೆ ಅದು. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಯಾರಿಗಾರು ಬುದ್ಧಿವಂತರು ತೋರಿಸ್ತಾರೆ ರೋಗ ಅಂತ ಹೇಳ್ಬಿಡ್ತಾರೆ. ಸೊ ಆಮೇಲೆ ನಿಮ್ಮದು ತೆಂಗಿನ ತೋಟದೊಳಗಡೆ ಮಾಡಿದ್ದಾರೆ ನೋಡಿ. ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ಹೊಸ ಮಣ್ಣು ತಳಿಸಿದ್ದೀನಿ ಅಂತ. ಮೇಯ್ನಲ್ಲಿ ಹೊಸ ಮಣ್ಣು ನೋಡಿ, 2-4 ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದು ಅಂದರೆ ಮಣ್ಣನ್ನು ತಾಕತ್ತು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಟೋಟಲ್ ಎಷ್ಟು ಗಿಡ ಹಾಕಿದ್ರಿ ಸರ್? 500 ಬಡ್ಡೆ ಇದೆ. 500 ಬಡ್ಡೆ ಹಾಕಿದ್ದೀರಾ. ಒಂಚೂರು ಮಣ್ಣು ಬಿಟ್ಕೋಬೇಕು. ಬಡ್ಗೆ ಈ ಮಣ್ಣು ಏನು ಸೈಡ್ ಇದೆ ಸರ್, ಇದು ಈ ಮಣ್ಣು ಚೆನ್ನಾಗಿರೋ ಮಣ್ಣು ಇದೆಯಲ್ಲ, ಈ ಮಣ್ಣನ್ನ ಒಂಚೂರು ಒಳಗಡೆ ಬಿಟ್ಕೊಳ್ಳೋದು. ಆ ಕಡೆ ಕತ್ತರಿಸಿ ಆ ಕಡೆ ಹಾಕೋಬೇಕು. ತೆಂಗಿನ ಮರದ ಒಳಗಡೆ ಮಾಡಿದಿರಾ. ಇದು ಗುಂಪು ಬಾಳೆ ಯಾವುದು ಮದರಂಗ ಇರಂಗತ್ತೆ? ಇದು ಬೂದ್ ಬಾಳೆನಾ? ಬೂದ್ ಬಾಳೆ ಗುಂಪು ಬಾಳೆ ಮಾಡೋರು ಅಣ್ಣವರು ನೋಡಲಿ. ಇದು ಸ್ಪೇಸು ಇಷ್ಟಾಗಲ ಬೇಕು. ಇಷ್ಟಾಗಲ ಸ್ಪೇಸ್ ಇಲ್ದಾನೆ ಜನ ಗುಂಪು ಬಾಳೆ ಮಾಡ್ತೀನಿ 10 ಅಡಿಗೆ ಅಂತಾರೆ. 10 ಅಡಿಗೆ ಎಲ್ಲಿ ಬಂದದು? ಹಾಂ, ಪಕ್ಕ ಇದೆ, ತುಂಬ ಚೆನ್ನಾಗಿದೆ. ಈ ಥರ ಈಗ ಇಷ್ಟಿಷ್ಟು ದೂರಕ್ಕೆ ಮಾಡಬೇಕು. ಮಾಡಿದ್ರೆ ತುಂಬ ಹತ್ತಿರಕ್ಕೆ ಮಾಡಿದ್ರೆ ಬರೋದು ಕಷ್ಟ. ಅದು ಗುಂಪು ಬಾಳೆ 30 ಅಡಿ ಇರಬೇಕು. ಏನೆಲ್ಲ ಗುಂಪು ಬಾಳೆ 15 ಅಡಿ 12 ಅಡಿಗೆ ಮಾಡ್ತೀನಿ ಅಂತಾರೆ. ಅದು ಉಪಯೋಗ ಕಷ್ಟ ಅದರಲ್ಲಿ. ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ನೋಡಿ ಅಲ್ಲಿದೆ, ಎಲ್ಲ ತೆಗೆದಾಕಿದ್ರಿ ಅದನ್ನ. ಈಗ ತೆಂಗಿನ ಮರಕ್ಕೆ ಒಳಗಡೆ ಹಾಕಿ 2 ಲೈನ್ ಮಧ್ಯದಲ್ಲಿ 1 ಲೈನ್ ಬಾಳೆ ಕೊಡಿಸಿದ್ರಿ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಹೆಂಗೆ? 988 6073 601. ನಮ್ಮ ನಂಬರು 9902038931. ಕ್ಯಾರ್ನಗರ VR ಆರ್ಗ್ಯಾನಿಕ್ ನರ್ಸರಿ ಫಾರಮ್. ಇಲ್ಲಿ ಬಂದು ನೋಡಿ ಸರ್. ಇದಕ್ಕೆ ಈಗ ಗೊಬ್ಬರ ಕೊಡಬೇಕು. ಇದೊಂದು ರೌಂಡು ಸಿಂಗಲ್. ನಾವು ಇವಾಗ ನೋಡಿ ನಿಮ್ಮಲ್ಲಿ 20 ದಿವಸ ಮೇಲಾಗಿದೆ. ಇದು 20 ದಿವಸ ಮೇಲಾಗಿದೆಯಾ? ಇಲ್ಲಿ ನೋಡಿ ಈ ಕಲರ್ ಇದೆಯಲ್ಲ ಸರ್, ಇದು ನನಗೆ ಆಹಾರನ ಕೊಡಿ ಅಂತ. ನೀವು ಸಾವಯವದಲ್ಲಾರು ಕೊಡಿ, ರಾಸಾಯನಿಕನಾರು ಕೊಡಿ, ಫಾಸ್ಫರಸ್ ಅನ್ನೋ ಗೊಬ್ಬರ ಕೊಡಿ ಅಂತ ಕೇಳ್ತಾ ಇದೆ. ಸೊ ನಾವು ಈ ಥರ ಇದನ್ನ ಗಿಡ ನೋಡ್ಬಿಟ್ಟು ಹೇಳಿದ್ರೆ ಯಾರೋ ಒಬ್ಬ ಕಾಮೆಂಟ್ ಹಾಕಿದ, ಓ ಗಿಡನೇ ಕೇಳ್ತದ ಗೊಬ್ಬರವಾ, ನಿನಗೆ ಬಾಯ್ಬಿಟ್ಟು ಹೇಳ್ಬಿಡ್ತಾ ಅದು ಎಂಥ ಜನ ಅವ್ರೆ ಅಂತ. ನಾವು ಅರ್ಥ ಮಾಡ್ಕೋಬೇಕು. ಅದು ಅವನೇ ತಿಳ್ಕೊಬೇಕು. ಅವ್ನಿಗೆ ಇನ್ನೇನು ಕಮೆಂಟ್ ಮಾಡೋದು. ಇದು ಇಂಥ ಗೊಬ್ಬರ ಕೊಡಿ ಅಂತ ನಮ್ಗೆ ಗೊತ್ತಿರೋದು ಹೇಳ್ತಾ ಇರ್ತೀವಿ. ನಿಮಗೆ ಗೊತ್ತಿರೋ ಅನುಭವ ಇರುತ್ತೆ. ಆ ಗೊಬ್ಬರ ಹಾಕಿದಾಗ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಲ್ಲ ಬಂದಾಗ ತೋರಿಸ್ಬಿಟ್ಟು ನಮ್ಗೆ ಹೇಳಿದಾಗ ನಾವು ಇನ್ನೊಂದ್ಸತಿ ಚೆಕ್ ಮಾಡ್ಕೊತೀವಿ. ಹಿಂಗೆ ಮಾಡ್ಬೇಕು ನಾವು. ಹೌದು. ಈಗ ನೀವು ಯಾವುದೋ ಒಂದು ಟೆಕ್ನಿಕಲಲ್ಲಿ ಇದ್ದೀರಿ ಅಂದರೆ, ಯಾವುದೋ ಒಂದು ಎಂಜಿನ್ ಸೌಂಡ್ ಬರ್ತಾ ಅಂದರೆ ಸೌದೋಗಿದೆ ಅಂದರೆ ಅಥವಾ ಡ್ಯಾಮೇಜ್ ಆಗಿದೆ ಅಂತ ನೀವು ಹೇಳ್ತೀರಾ. ಅದು ನಿನ್ಗೆ ಹೇಳ್ಬಿಡ್ತಾ ಅಂತ ನಾನಂದ್ರೆ ತಪ್ಪದು. ಆ ಥರ ಸುಮ್ಮನೆ ಬ್ಯಾಡ್ ಕಮೆಂಟ್ಗಳು ಹಾಕ್ತಾ ಇನ್ನೇ ಕೆಲಸ ಇದೆಯೇನೋ ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹಾಕ್ತಾ ಇರ್ತಾರೆ. ಸೊ ಅವರು ಅಟ್ಲೀಸ್ಟ್ ಒಳ್ಳೇದನ್ನಾರು ಹೇಳಿದ್ರೆ ನಾವ್ರು ಕೇಳ್ಬೋದು. ನಂಗೂ ಅರ್ಥ ಆಗಂಗೆ ಹೇಳಿದ್ರೆ ತಿಳ್ಕೊಬೋದು. ತಿಳ್ಕೊಳ್ಳೋ ವಿಚಾರ ನಮ್ಗೆ ಹೇಳಲ್ಲ, ಕಾಮೆಂಟ್ ಹಾಕ್ತಾ ಇರ್ತಾರೆ. ಇರಲಿ ಅಂತ ಇರಬೇಕು ನಮ್ಮ ಜೊತೆಯಲ್ಲಿ. ಅಣ್ಣ ಇದೊಂದು ಚೂರು ಮಣ್ಣು ಬಿಡಿಸ್ಬೇಕು. ಮೇಲ್ಗಡೆ. ಹೌದು ಸರ್. ಇದಕ್ಕೆ ಮಣ್ಣು ನಾವು ಚೂರು ಶೇವಿಂಗ್ ಮಾಡಿಸಿ ನೀಟಾಗಿ ಕಳೆ ತೆಗಿಸಿ ಒಳಗಡೆ ಬಿಡಿಸ್ಬಿಡಿ ಸರ್. ಮಣ್ಣು ಕಳೆ ಕೀಳ್ಸಿದ್ದೀನಿ. ಚೂರು ಹಾಕಲಿ, ಗೊಬ್ಬರ ಹಾಕ್ಬಿಟ್ಟು ಮೇಲ್ ಬಿಡಿ. ಮಣ್ಣು ಬರಲ್ಲ ಈಗ, ಅದು ನೀರು ಕಟ್ಟು ಹೊಡಿಬೇಕು ಅದಕ್ಕೆ. ಗೊಬ್ಬರ ಹಾಕ್ಬಿಟ್ಟು ಬಿಡಿ. ಸಾಕು, ಬದ್ ಬಂದಾಗ ದೂರ ಗೊಬ್ಬರ ಹಾಕಿ